ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಭಾದ್ರಪದ ಮಾಸದಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ. ಅದು ಯಾವ ದಿವಸ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪೂರ್ತಿ ಡೀಟೇಲಾಗಿ ನಿಮಗೆ ನಾನು ಮಾಡೋ ರೀತಿಯಲ್ಲಿ ನಿಮಗೂ ಸಹ ತಿಳಿಸ್ಕೊಡ್ತೀನಿ. ಸಂಕಷ್ಟಹರ ಚತುರ್ಥಿ ಯಾವ ರೀತಿ ಮಾಡಬೇಕು ಅಂತ, ಹಾಗೆ ಚಂದ್ರೋದಯ ಸಮಯ ಪೂರ್ತಿಯಾಗಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿ ನೋಡಿ. ಮೊದಲಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕಾಗುತ್ತೆ. ನೀವು ಸಂಜೆ ಸ್ನಾನ ಮಾಡಿ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ. ಬೆಳಗ್ಗೆನೇ ಬಾಗಿಲಿಗೆ ನೀರೆಲ್ಲ ಹಾಕಿ ಮನೆಯನ್ನು ಶುಭ್ರಪಡಿಸಿಕೊಂಡಿರಬೇಕಾಗುತ್ತೆ. ಸಂಜೆವರೆಗೂ ಉಪವಾಸ ಇರಬೇಕಾಗುತ್ತೆ. ನೀವು ಟೀ ಕಾಫಿ ಕುಡಿದು ಇರ್ತೀರೋ ಅಥವಾ ಹಣ್ಣುಗಳಿಂದ ತಿಂದು ಇರ್ತೀರೋ ನಿಮ್ಮಿಷ್ಟಾನುಸಾರ. ಹಾಗೆ ಸಂಜೆ ಸ್ನಾನ ಮಾಡಿದ ನಂತರ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಸಂಜೆ. ಹಾಗೆ ಕಳಶ ಸಿದ್ಧ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಒಂದು ಹಿತ್ತಾಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆಯನ್ನಿಟ್ಟು ಅದಕ್ಕೆ ಅಕ್ಕಿಯನ್ನು ಹಾಕಿ ತಾಮ್ರದ ಚೊಂಬು ಅಂದರೆ ಕಳಶದ ಚೊಂಬನ್ನು ಇಟ್ಟು ಆ ಕಳಶದ ಚೊಂಬಿನೊಳಕ್ಕೆ ನೀರು ಹಾಕಿ ನೀರಿನ ಒಳಕ್ಕೆ ಒಂದು ಕಾಯಿನೂ ಅರಿಶಿನ ಕುಂಕುಮ ಹಾಕಿ 5 ವೀಳ್ಯದೆಲೆಯನ್ನು ಈ ರೀತಿಯಾಗಿ ಜೋಡಿಸಿದ ನಂತರ ಅದಕ್ಕೆ ಅರಿಶಿಣದ ಕುಂಕುಮನ ಲೇಪನ ಮಾಡಬೇಕಾಗತ್ತೆ. ಕಳಶಕ್ಕೆ ನೀವು 5 ಎಲೆ ಇಡ್ತೀರಾ 3 ಎಲೆ ಇಡ್ತೀರಾ ನೋಡ್ಕೊಳ್ಳಿ. ಹಾಗೆ ಕಳಶದ ಚೊಂಬೆಗೂ ಅರಿಶಿನ ಕುಂಕುಮ ಇಟ್ಟು ಕಳಶದ ಎಲೆಗೂ ಸಹ ಈ ರೀತಿಯಾಗಿ ಕುಂಕುಮವನ್ನು ಇಡಬೇಕಾಗುತ್ತೆ. ಮತ್ತು ಎಲ್ಲ ಇಟ್ಟ ನಂತರ ಒಂದು ತೆಂಗಿನಕಾಯನ್ನು ಇಟ್ಟು ಕಳಶನ ನೇಮಿಸ್ಕೋಬೇಕಾಗತ್ತೆ. ಈ ಸಂಕಷ್ಟ ಚತುರ್ಥಿ ಮಾಡೋರು ಖಂಡಿತ ಈ ವಿಧಾನದಲ್ಲಿ ಮಾಡಿ ನೋಡಿ. ನಿಮ್ಮ ಕೈಯಲ್ಲಿ ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳು ಸಂಕಲ್ಪ ಮಾಡಿಕೊಂಡು ಮಾಡಿ ನೋಡಿ. ತುಂಬಾ ಫಲ ಅನ್ನೋದು ಸಿಗುತ್ತೆ. ಅದರಲ್ಲಿ ಮಂಗಳವಾರ ಬರುವಂತಹ ಸಂಕಷ್ಟ ಚತುರ್ಥಿ ಅಂತೂ 1 ವರ್ಷ ಮಾಡಿದಷ್ಟು ಪುಣ್ಯ ಅನ್ನೋದು ಸಿಗುತ್ತೆ ಅನ್ನೋದು ಹೇಳ್ಬೋದು. ಪ್ರತಿ ತಿಂಗಳು ಹುಣ್ಣಿಮೆಯ ನಂತರ ಚತುರ್ಥಿ ಎಂದು ಸಂಕಷ್ಟ ಚತುರ್ಥಿ ಅನ್ನೋದು ಬರುತ್ತೆ. ಹಾಗೆ ನೋಡಿ, ಈ ರೀತಿ ಕಳಶಕ್ಕೆ ತೆಂಗಿನಕಾಯಿ ಎಲ್ಲ ಇಟ್ಟ ನಂತರ ನಿಮ್ಮ ರೀತಿಯಾಗಿ ಹೂವಿನ ಅಲಂಕಾರವನ್ನು ಕಳಶದ ಅಲಂಕಾರವನ್ನು ಮಾಡ್ಕೊಳ್ಳಿ. ಮತ್ತು ದೇವರ ಮನೆಯೆಲ್ಲ ಶುದ್ಧಿ ಎಲ್ಲ ಮಾಡ್ಕೊಂಡಿದ ನಂತರ ದೇವರ ಮನೆಯಲ್ಲಿ ಅಲಂಕಾರ ನಿಮ್ಮ ಇಷ್ಟಾನುಸಾರವಾಗಿ ಪೂಜೆ ನಿತ್ಯ ಯಾವ ರೀತಿ ನೀವು ಪೂಜೆಯನ್ನು ಮಾಡ್ತೀರೋ ಅದೇ ವಿಧಾನದಲ್ಲಿ ಎಲ್ಲ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ದೇವರ ಮನೆಯಲ್ಲಿ ಒಂದು ಗಣೇಶನ ಫೋಟೋ ಮುಂದೆ ಈ ಕಳಶವನ್ನು ಕೆಂಪು ವಸ್ತ್ರ ಹಾಸಿ ನೇಮಿಸಬೇಕಾಗುತ್ತದೆ. ಮತ್ತು ಪ್ರಸಾದಕ್ಕೆ ಸಜ್ಜಿಗೆ ಪ್ರಸಾದ, ರವೆಯಿಂದ ಮಾಡಿರೋಂತಹ ಪ್ರಸಾದ ಮಾಡಬೇಕಾಗುತ್ತೆ. ಹಾಗೆ ದೇವರ ಪಕ್ಕದಲ್ಲಿ ಪಿಳ್ಳರಾಯನು ಅಂತಾರಲ್ವ, ಅಂದರೆ ಸಗಣಿಯಿಂದ ಮಾಡಿದ ಪಿಳ್ಳರಾಯನ್ ಮಾಡಿ ಗರಿಕೆ ಸಿಕ್ಕಿಸಿ ಹಾಗೆ ತಾಂಬೂಲವನ್ನು ಇಟ್ಟು ಪ್ರಸಾದ ಇಟ್ಟು ದೇವರಿಗೆ ದೀಪ ಹಚ್ಚಬೇಕಾಗುತ್ತದೆ. ಮನೆ ದೇವ್ರಿಗೂ ಹಚ್ಚಬೇಕು. ಹಾಗೆ ಪ್ರತ್ಯೇಕವಾಗಿ ಇಲ್ಲಿ ಗಣೇಶನ ಮುಂದೆ ಇಟ್ಟಿರೋಂತಹ ದೀಪ ಸಹ ಹಚ್ಚಿ ಧೂಪ ದೀಪ ಕರ್ಪೂರದಗಳಿಂದ ಮಂಗಳಾರತಿಯನ್ನು ಮಾಡಿ ಈ ರೀತಿಯಾಗಿ ಪೂಜೆ ಅನ್ನೋದು ಮಾಡಬೇಕಾಗತ್ತೆ. ಹಾಗೆ ಪೂಜೆ ನಂತರ ಈ ಸಂಕಷ್ಟಹರ ಚತುರ್ಥಿ ವ್ರತಕಥೆ ಅಂತ ಬುಕ್ ಒಂದು ಬರುತ್ತೆ. ಆ ಬುಕ್ಕು ಇಟ್ಟು ಪೂಜೆ ಮಾಡಿ ಆ ಬುಕ್ಕಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತಕಥೆ ಅಂತ ಇರುತ್ತೆ. ಆ ಕಥೆಯನ್ನು ಓದಬೇಕಾಗುತ್ತೆ. ಕಥೆಯ ವಿಧಾನ ಹೀಗಿರುತ್ತೆ ನೋಡಿ. ಸಂಕಷ್ಟಹರ ಗಣಪತಿ ವ್ರತಕಥೆ. ಋಷಿಗಳಲ್ಲಿ ಶ್ರೇಷ್ಠರಾದ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ ದುಃಖ ಸಂಕಟ ಶತ್ರುಬಾಧೆಗಳನ್ನು ಪರಿಹಾರ ಮಾಡುವ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದ ದೇವರನ್ನು ಒಲಿಸಿಕೊಳ್ಳುವಿರಿ. ಆತನಿಂದ ಪರಿಹಾರೋಪಾಯವೂ ಸಿಗುವುದು ಎಂದು ಹೇಳಿ ಅಂತರ್ಧನಾದರು. ಇತ್ತ ಋಷಿಗಳು ಸ್ಕಂದದೇವರನ್ನು ಕುರಿತು ತಪಸ್ಸು ಮಾಡಿದರು. ಪ್ರಸನ್ನನಾದ ಸ್ವಾಮಿಯ ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತದ ಫಲದಿಂದಾಗಿ ದುಃಖ ನಿವಾರಣೆ ಆಗುವುದು ಎಂದರು. ಈ ವ್ರತವನ್ನು ಶ್ರೀಕೃಷ್ಣನು ರಾಜ್ಯಭ್ರಷ್ಟನಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವ ಧರ್ಮಾನಂದನನ್ನು ಕುರಿತು, ನೀನು ಅರಣ್ಯವಾಸ ತಿರುಗುವವರೆಗೂ ಚೌತಿ ಗಣಪತಿ ವ್ರತವನ್ನು ಮಾಡುವನಾಗು.
ಇದರಿಂದ ಮುಂದೆ ಕ್ಷೇಮವಾಗುವುದು ಎಂದು ವ್ರತ ವಿಧಾನವನ್ನು ತಿಳಿಸಿ ದೌಮ್ಯರ ಮೂಲಕ ವ್ರತ ಮಾಡಿಸಿದನು. ಇದರ ಪ್ರಭಾವದಿಂದ ಅರಣ್ಯವಾಸವು ನಿರಂತರವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನು ಪಡೆದನು. ಈ ವ್ರತವನ್ನು ಹಿಮವಂತನಿಗೆ ಮಗಳಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾಗಿ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ, ಮಾತೆ, ನೀನು ಚೌತಿ ಗಣಪತಿಯನ್ನು ವ್ರತ ರೂಪದಲ್ಲಿ ಆಚರಿಸು ಎಂದು ವ್ರತ ವಿಧಾನವನ್ನು ತಿಳಿಸಿದನು. ದೇವಿಯ ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯ ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಆದ್ದರಿಂದ ಎಲೆ ಋಷಿಗಳಿರ, ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ ಅಥವಾ ಕತೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಗಣಪತಿಯು ಅನುಗ್ರಹದಿಂದ ಆಯುರಾರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳು ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತ ಕತೆ ಮುಗಿದುದು. ಪೂಜೆಯ ನಂತರ ನೀವು ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬಹುದು. ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲೇ ಪೂಜೆ ಮಾಡಿ 3 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಾಗುತ್ತದೆ. ಮತ್ತು ಆ ಉಪವಾಸ ಇರುವಂತಹ ವ್ರತ ಮಾಡಿರೋ ಅಂತಹವರು ಚಂದ್ರೋದಯ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತದೆ. ಎಲೆಯಲ್ಲಿ ಆದಷ್ಟು ಪ್ರಸಾದವನ್ನು ಸ್ವೀಕರಿಸಿ ದೇವರಿಗೆ ನೈವೇದ್ಯ ಇಟ್ಟಿರ್ತೀರ ನೋಡಿ, ಅದೇ ಪ್ರಸಾದ, ಸಜ್ಜಿಗೆ ಪ್ರಸಾದ ಸ್ವೀಕರಿಸಬೇಕಾಗುತ್ತದೆ. ನೀವು ಇಷ್ಟು ತಿಂಗಳು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡು ಮಾಡಿದರೆ ಗಣಪತಿ ವರ ಕೊಡೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಹಾಗೆ ಸೆಪ್ಟೆಂಬರ್ 10ನೇ ತಾರೀಕು ಚಂದ್ರೋದಯ ಬಂದು ರಾತ್ರಿ 8:32 ಆಗುತ್ತೆ. ಅಕಸ್ಮಾತು ಮೋಡ ಗಿಡ ಇದ್ದು ಚಂದ್ರೋದಯ ಆಗಿಲ್ಲ ಅಂದರೆ ದೇವ್ರ ಫೋಟೋದಲ್ಲಿ ಚಂದ್ರನನ್ನು ನೋಡಿ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸಬಹುದು. ಇದಾಗಿತ್ತು ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ವ್ರತ ಯಾವ ರೀತಿ ಮಾಡೋದು, ಪೂಜೆ ಯಾವ ರೀತಿ ಮಾಡೋದು ಅಂತ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.